ನೋಡಿ ಫುಲ್ ನೋಡಿ ಬೆಳಿಗ್ಗೆ 4 ಗಂಟೆ ನಿಂತು ಮಂಟೆ ಸ್ವಾಮಿ ದೇವ್ರಿಗೆ ಪೂಜೆ ಇತ್ತು. ಅದಕ್ಕೆ ಊರೆಲ್ಲ ಹೋಗಿದ್ವಿ. ನೋಡಿ ಇಲ್ಲಿ ಎಷ್ಟು ಚಳಿ ಆಗ್ತಿತ್ತು ಅಂದ್ರೆ ಬೆಳಗಿನ ಜಾವ 4 ಗಂಟೆಗೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಕೊಂಡ ಹಾಕಿದ್ವಿ ಹಂಗೆ ಜೊತೆಗೆ ನೋಡ್ತಿರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಹೊಲಕ್ಕೆ ಹೋಗ್ಬೇಕು, ಬನ್ನಿ ಹೋಗೋಣ. ನಮ್ಮೂಲಿರ ಏನೋ ತೆಗೆದು ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡ್ಬಿಟ್ಟು ನಾನು ಕಾರ್ ವಾಶ್ ಮಾಡಬೇಕು, ಅದನ್ನು ತೋರಿಸ್ತೀನಿ ಬನ್ನಿ. ಮರದ ಮೇಲೆ ಇಟ್ಬಿಟ್ಟು ಬನ್ನಿ ಹೋಗೋಣ. ಈಗ ಗೋಲ್ಡನ್ ಟೈಗರ್ ಫುಲ್ ಧೂಳಾಗ್ಬಿಟ್ಟಿತ್ತು. ಯಾಕೆಂದರೆ ಫುಲ್ಲಿ ರೋಡ್ ಮೇಲೆ ಹಾಕ್ಬಿಟ್ಟು ಎಷ್ಟಾರು ತೊಳೆದ್ರೂ ವಾಪಸ್ ಹಂಗೆ ಆಗ್ತಾ ಇರುತ್ತೆ. ನಾನು ಜಸ್ಟ್ 2 ಡೇಸ್ ಆಗಿ ತೊಳೆದು 2 ಡೇಸಲ್ಲಿ ಫುಲ್ ಇದಾಗೋಗಿತ್ತು. ಬನ್ನಿ ನೆಕ್ಸ್ಟ್ ತೊಳೆದ ಮೇಲೆ ಎಷ್ಟು ಪಡ ಅಂತಿತ್ತು ಅಂತ ತೋರಿಸ್ತೀನಿ. ನಾನು ಯಾವುದೇ ವೆಹಿಕಲ್ ತೊಳೆದ್ರೂ ಸೋಪ್ ಉಪಯೋಗಿಸಲ್ಲ, ಬರೀ ನಮ್ಮ ಬೋರ್ ವಾಟರಲ್ಲೇ ತೊಳೆಯೋದು. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಕೆಲವರು ಸೋಪ್ ಹಾಕ್ತಾರೆ, ಅದೆಲ್ಲ ವೆಹಿಕಲ್ಗೆ ಕಲರೆಲ್ಲ ಡಿಮ್ ಮಾಡಿಬಿಡುತ್ತೆ. ನೀರಲ್ಲೇ ಎಷ್ಟು ನೀಟಾಗಿ ಹೋಗುತ್ತೆ ನೋಡಿ ಕಡೆ. ಹಿಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತೊಳೆದಾದ್ಮೇಲೆ ನಮ್ಮ ಈ ಗೋಲ್ಡನ್ ಟೈಗರ್ ಎತ್ಕೊಂಡು ನಾವೇ ಒಂದೆರಡು ಕಡೆ ಆಫ್ ರೋಡಿಂಗ್ ಹೋಗಿದ್ದೀನಿ. ಲೈಕ್ ಸುಪ್ರೀಂ ಲೆವೆಲ್ ಆಫ್ ರೋಡ್ ಅಲ್ಲ, ಅದು ಮೀಡಿಯಮ್ ಲೆವೆಲ್ಲು. ಆದರೂ ಗಾಡಿ ಲೈಕ್ ಎಲ್ಲೋ ಲ್ಯಾಗ್ ಆಯ್ತು ಅಂತ ಅನಿಸ್ಲಿಲ್ಲ. ಅದು ನೋಡ್ಕೊಂಡು ನಾನು ಕೆಳಗೆ ಟೊಮೊಟೊ ಕೇಳ್ತಿದ್ರು, ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. ನಾ ಬರೋ ಅಷ್ಟರಲ್ಲಿ ಅರ್ಧ ಮುಗ್ದೋಗಿತ್ತು. ಒಟ್ಟು 3 ಜನ ಬಂದಿದ್ರು. ನೋಡಿ ಈಗ ಅರ್ಧ ಆಗಿದೆ. ಬನ್ನಿ ಎಷ್ಟು ಟ್ರೈ ಆಯಿತು ಅಂತ ತೋರಿಸ್ತೀನಿ. ನಾನು ಬರೋ ಅಷ್ಟರಲ್ಲೇ 8 ಟ್ರೈನೋ ಕೋದಿಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿತ್ತು, ನೋಡ್ತಿರ್ಬೋದು ನೀವು. ಲೈಕ್ ಕಾಯಿ ದಪ್ಪನೇ ಇದೆ, ಆಮೇಲೆ ಕಲರು ನೀಟಾಗಿ ಬಂದಿತ್ತು. ನೆಕ್ಸ್ಟ್ ಅದು ನೋಡಿಕೊಂಡು ನಾವು ಟ್ರ್ಯಾಕ್ಟ್ ಹೊಡೆದಿತ್ತಲ್ಲ ನೋಡೋಕೆ ಬಂದೆ, ನೀರು ಹೋಗ್ತಿದೇನೋ ಅಂತ. ನೋಡಿ ಇಲ್ಲಿ ಟ್ರ್ಯಾಕ್ಟ್ ಹೊಡೆದ್ರೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ನೀಟಾಗಿ ಹಾಕಿಡ್ಕೊಂಡು ಇದೊಂದು ಬೆನಿಫಿಟ್ಟು. ಬಟ್ ನೆಕ್ಸ್ಟ್ ಹೋಗೋಣ ನಾವು. ಅದಾದಮೇಲೆ ನಾವು ಸೊಪ್ಪುಗಳು ಹಾಕೊಂಡಿದ್ವಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಆಮೇಲೆ ಇನ್ನೊಂದೆರಡು ಹಾಕೊಂಡಿದ್ವಿ. ನೋಡಿ ಇಲ್ಲಿ ಅದು ತುಂಬ ಎಲ್ಲ ನೀಟಾಗಿ ಬಂದಿದೆ. ಇದನ್ನು ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳೆದ್ರೂ ವಾಪಸ್ ನಮಗೇನು ಸಿಗೋಲ್ಲ ಇದರಲ್ಲಿ. ಯಾಕೆಂದರೆ ಲೇಬರ್ ಖರ್ಚು ಎಷ್ಟಾಗುತ್ತೆ ಇದಕ್ಕೆ. ನಿಮಗೆ ಈ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಬೆಲ್ ನೋಟಿಫಿಕೇಷನ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಿದೆ ಅಲ್ಲೋ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಅಪ್ಡೇಟ್ ಮಾಡ್ತಿರ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.